ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸ್ಸು ಪ್ರಭು. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಯಾವುದೇ ಈ ವಿಡಿಯೋ ಅಂತ ಅಂದರೆ ಮಹಾಲಯ ಅಮಾವಾಸ್ಯೆ ಇತ್ತಲ್ವ ಭಾನುವಾರ. ಸೊ ಆ ದಿನದ ವಿಡಿಯೋ ಆಗಿರುತ್ತೆ. ಆ ದಿನ ನನ್ನ ರೋಟೀನ್ ಯಾವ ಥರ ಇತ್ತು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಡೇ ರೋಟೀನ್ ವ್ಲಾಗ್ ಅಂತಲೇ ಹೇಳ್ಬೋದು. ಹಾಗೆಯೇ ಆ ದಿನ ಸಿಂಪಲ್ಲಾಗಿ ನಾನು ಪೂಜೆನೂ ಕೂಡ ಮುಗಿಸ್ಕೊಂಡೆ. ನಮ್ಮ ಮನೇಲಿ ಏನು ಪಿತೃಪಕ್ಷ ಹಬ್ಬ ಆ ಥರ ಏನು ಸೆಲೆಬ್ರೇಷನ್ ಮಾಡಲ್ಲ. ಬಟ್ ಸ್ಟಿಲ್ ಅವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲನೂ ಕೂಡ ರೆಡಿ ಮಾಡಿದೆ. ಅಂದರೆ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಅನ್ನನೂ ಕೂಡ ಇಟ್ಟು ಪೂಜೆನೂ ಕೂಡ ಮುಗಿಸ್ಕೊಂಡೆ. ಅದಾದಮೇಲೆ ತಿಂಡಿ ಮಾಡಬೇಕಲ್ವಾ. ಸೊ ಬೇಗ ಬೆಳಗ್ಗೆ ಎದ್ದು ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಡು ತಿಂಡಿನೂ ಕೂಡ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ, ಅಮಾವಾಸ್ಯೆ ಅಲ್ವಾ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಬೇಗ ತಿಂಡಿನೂ ಕೂಡ ಮುಗಿಸ್ಕೊಂಡೆ. ಸೊ ತಿಂಡಿ ಬೇಗ ಆದಷ್ಟು ಬೇಗ ಕೆಲಸಗಳು ಕೂಡ ಆಗುತ್ತೆ ಅಲ್ವಾ. ಸೊ ತಿಂಡಿಗೆ ನಾನು ಬಂದುಬಿಟ್ಟು ಅಕ್ಕಿ ರೊಟ್ಟಿ ಹಾಗೆಯೇ ಗೊಜ್ಜನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡಿ ಹಿಟ್ಟನ್ನು ಕೂಡ ನಾದಿಟ್ಬಿಟ್ಟು ಹೋಗಿದ್ದೀನಿ. ಹಾಗೆಯೇ ಗೊಜ್ಜನ್ನ ಬಂದುಬಿಟ್ಟು ಪಡವಲಕಾಯಿ ಏನು ಬರುತ್ತೆ ನೋಡಿ, ಅದರ ಗೊಜ್ಜನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಬೇಯಿಸಿ ಎಲ್ಲನೂ ಎತ್ತಿಟ್ಬಿಟ್ಟು ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಿ ಹಾಗೆಯೇ ರೊಟ್ಟಿನೂ ಕೂಡ ತಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಒಂದಾದಮೇಲೆ ಒಂದು ಕೆಲಸನ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಮನೆಯವರು ಬೇಗ ಅವರು ಕೂಡ ಸ್ನಾನ ಮಾಡಿ ಪೂಜೆನೂ ಕೂಡ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಾನು ತಿಂಡಿ ಎಲ್ಲ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಅಕ್ಕಿ ರೊಟ್ಟಿ ಜೊತೆಗೆ ಪಡವಲಕಾಯಿನ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ಯಾರಾದರೂ ಮಾಡೋರಿದ್ರೆ ದಯವಿಟ್ಟು ಮಾಡಿ. ಹಾಗೆಯೇ ಪಡವಲಕಾಯಿ ಬಂದುಬಿಟ್ಟು ವರ್ಷಕ್ಕೆ ಒಂದೇ ಸರಿ ಅಲ್ವಾ ಸಿಗೋದು. ಸಿಕ್ಕಾಗ ಅದನ್ನು ತಿಂದು ಮುಗಿಸ್ಕೊಬಿಡ್ಬೇಕಲ್ವಾ. ಸೊ ಹಾಗಾಗಿ ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಒಂದು ಸೈಡು ನಾನು ಒಗ್ಗರಣೆ ಎಲ್ಲ ಕೊಟ್ಟು ಹಾಗೆಯೇ ಟೊಮೊಟೊನ ಹಚ್ಚಿಟ್ಬಿಟ್ಟು ಹಾಕಿ ಅದನ್ನು ರುಬ್ಬಿಟ್ಟು ಅದಾದಮೇಲೆ ಪಡವಲಕಾಯಿ ಮತ್ತು ಕಡಲೆಬೇಳೆ ಅದನ್ನು ಕೂಗಿಸಿಟ್ಕೊಂಡಿದ್ದೆ. ಅದನ್ನು ಹಾಕ್ಬಿಟ್ಟು ಒಂಥರ ಗ್ರೇವಿ ಥರ ಮಾಡ್ಕೊತೀನಿ. ಗ್ರೇವಿ ರೀತಿ ಆದರೆ ರೊಟ್ಟಿಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆ ಥರ ಮಾಡ್ಕೊತೀನಿ. ಸೊ ಅಕ್ಕಿ ರೊಟ್ಟಿ ರೆಸಿಪಿನ ನಾನು ತುಂಬ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿರೋದ್ರಿಂದ ಈ ವಿಡಿಯೋದಲ್ಲಿ ಏನು ಡೀಟೇಲಾಗಿ ಶೇರ್ ಮಾಡ್ಕೊಂಡಿಲ್ಲ, ಜಸ್ಟ್ ಹಂಗೇ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ತುಂಬ ಚೆನ್ನಾಗಿ ಬರುತ್ತೆ ಬಟ್ಟೆಯಲ್ಲಿ ತಟ್ಟೋದ್ರಿಂದ. ಯಾರಾದರೂ ಟ್ರೈ ಮಾಡೋರಿದ್ರೆ ದಯವಿಟ್ಟು ಒಂದು ಸತಿ ಟ್ರೈ ಮಾಡಿ. ಮತ್ತು ಸಬ್ಸಿಗೆ ಸೊಪ್ಪು ಮತ್ತು ಕ್ಯಾರೆಟ್ ತುರಿ ಇದನ್ನೆಲ್ಲ ಹಾಕ್ಕೊಂಡು ನಾನು ತಟ್ಟಿದ್ದು. ಒಂದೊಂದು ದಿನ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊತೀನಿ. ಬಟ್ ಸ್ಟಿಲ್ ಇವತ್ತು ನಾನು ಬರೀ ಸಬ್ಸಿಗೆ ಸೊಪ್ಪು ಹಾಗೆಯೇ ಕ್ಯಾರೆಟ್ ತುರಿನ ಎರಡನ್ನೂ ಕೂಡ ಹಾಕ್ಕೊಂಡು ರೊಟ್ಟಿನ ಮಾಡಿಕೊಂಡೆ. 21ನೇ ತಾರೀಕು ಅಂದರೆ ಸೆಪ್ಟೆಂಬರ್ 21ನೇ ತಾರೀಕು ನನ್ನ ಫ್ರೆಂಡ್ ಪಲ್ಲವಿದು ಬರ್ತ್ಡೇ ಇತ್ತು. ಸೊ ಹಾಗಾಗಿ ಅವಳಿಗೆ ನಾನು ಈ ವಿಡಿಯೋ ಮುಖಾಂತರ ಬಿಲೇಟೆಡ್ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತೀನಿ. ಸೊ ನೀನು ಯಾವಾಗಲೂ ಖುಷಿಯಾಗಿರು, ಆಯಸ್ಸು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ. ಸೊ ನೀನು ಅಂದ್ಕೊಂಡಿರೋದೆಲ್ಲ ಈ ವರ್ಷ ನೆರವೇರಲಿ, ತುಂಬ ಚೆನ್ನಾಗಿರಲಿ ನಿನ್ನ ಜೀವನ ಅಂತ ನನ್ನ ಕಡೆಯಿಂದ ವಿಶಸ್ನ ತಿಳಿಸ್ತಾ ಇದ್ದೀನಿ. ಒಂದು ಸೆಕೆಂಡ್. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪಲ್ಲವಿ. ಕೆಲವೊಬ್ಬರು ಪಿತೃಪಕ್ಷ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅಲ್ವಾ. ಅಂದರೆ ಪಿತೃಪಕ್ಷ ಹಬ್ಬನ ಅಮಾವಾಸ್ಯೆಗಿಂತ ಮುಂಚೆನೇ ಮಾಡ್ತಾರೆ ಕೆಲವೊಬ್ಬೊಬ್ಬರು, ಇನ್ನೊಬ್ಬೊಬ್ಬರು ಅಮಾವಾಸ್ಯೆ ದಿನ ಮಾಡ್ತಾರೆ. ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿ ಮಾಡ್ತಾರೆ ಅಲ್ವಾ. ಬಟ್ ಸ್ಟಿಲ್ ನಮ್ಮ ಮನೇಲಿ ಆ ಥರ ಪದ್ಧತಿ ಏನೂ ಇಲ್ಲ. ನಮ್ಮ ಮನೇಲಿ ಏನೂ ಮಾಡೋದು ಕೂಡ ಇಲ್ಲ. ಹಾಗೇನೆ ಸಿಂಪಲ್ಲಾಗಿ ಅಮಾವಾಸ್ಯೆ ಪೂಜೆ ಅಂತ ಮಾಡ್ಕೊಳ್ಳೋದು ಅಷ್ಟೇ. ಸೊ ನೀವು ಯಾರ್ಯಾರು ಪಿತೃಪಕ್ಷ ಹಬ್ಬನ ಮಾಡ್ತೀರಾ, ನೀವು ಯಾರ್ಯಾರು ಎಡೆ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ತಿಂಡಿ ಎಲ್ಲ ಪ್ರಿಪೇರ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಒಂದೊಂದು ದಿನ ಡೈಲಿ ಬೆಳಗ್ಗೆ ತಿಂಡಿ ಏನು ಮಾಡೋದು ಅಂತ ತಲೆ ಬಿಸಿ ಆಗಿಬಿಟ್ಟಿರುತ್ತೆ ಅಲ್ವಾ ಕೆಲವೊಬ್ಬೊಬ್ರಿಗೆ. ಅದರಲ್ಲೂ ಈಗ ಒಂದೊಂದು ಸತಿ ಅನಿಸುತ್ತೆ, ಈ ಸಿಟಿಲಿರೋರಾಗಿರ್ಬೋದು ಇಲ್ಲ ಕೆಲಸಕ್ಕೆ ಏನಾದರೂ ಹೋಗೋರ್ಗಂತೂ ನಾನಂತೂ ಥಿಂಕ್ ಮಾಡ್ತಾನೆ ಇರ್ತೀನಿ, ಅಯ್ಯೋ ದೇವರೇ, ಅವರು ಡೈಲಿ ಏನೇನು ತಿಂಡಿ ಮಾಡ್ತಿರ್ತಾರೆ ಮತ್ತು ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಬೇಕಲ್ವಾ. ಅದಾದಮೇಲೆ ನಾವು ಇವಾಗ ಹಳ್ಳಿ ಕಡೆ ಆದರೆ ನಾನು ನೋಡಿರೋ ಪ್ರಕಾರ ಡೈಲಿ ಮನೆಗಳಲ್ಲಿ ಉಪ್ಪಿಟ್ಟು, ಚಿತ್ರಾನ್ನ, ಪುಳಿಯೋಗರೆ, ಇಡ್ಲಿ, ದೋಸೆ, ಬಾತು, ಸೊ ಇಷ್ಟೇ ಐಟಮ್ಸ್ ಅಂತ ಅಂದ್ಕೊತೀನಿ. ಇಷ್ಟೇ ಜಾಸ್ತಿ ಮಾಡೋದು, ಅದೇ ರಿಪೀಟ್ ಆಗ್ತಾ ಇರುತ್ತೆ. ಬಟ್ ಬೇರೆ ಕಡೆ ಅಂತೂ ಏನೇನೋ ಇವಾಗ ಸಿಕ್ಕಾಪಟ್ಟೆ ಐಟಮ್ಸ್ ಎಲ್ಲ ಬಂದುಬಿಟ್ಟಿದೆ ಬಿಡಿ. ಏನೇನೋ ತಿಂಡಿಗೆ ಮಾಡ್ತಾರೆ, ಅವ್ರಿಗೆಲ್ಲ ಅದೆಲ್ಲ ಹೊಟ್ಟೆ ತುಂಬುತ್ತಾ ಅಂತ ಒಂದೊಂದು ಸತಿ ಅನಿಸುತ್ತೆ.
ಅದು ಬಿಡೋಣ. ಮತ್ತು ಇವಾಗ ವೀಡಿಯೋಗೆ ಬಂದುಬಿಡೋಣ. ಸೊ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ದೀವಿ ಅಲ್ವಾ, ಸೊ ದೇವಸ್ಥಾನಕ್ಕೂ ಕೂಡ ಹೋಗಿದ್ದು ವಾಪಸ್ ಬಂದ್ವಿ. ಇವತ್ತು ಮಹಾಲಯ ಅಮಾವಾಸ್ಯೆ ಪೂಜೆನ ಯಾರೆಲ್ಲ ಮಾಡಿದ್ರಿ, ಸೊ ಯಾವ ಥರ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ನಾಳೆಯಿಂದ ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ. ನವರಾತ್ರಿ ಈ ಸತಿ 11 ದಿನ ಬಂದಿರೋದ್ರಿಂದ ಈ ಸತಿ ನವರಾತ್ರಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂತಂದರೆ ಗೊಂಬೆಗಳೆಲ್ಲ ಕೂರಿಸಿ ಸೆಲೆಬ್ರೇಷನ್ ಮಾಡ್ತಾರಲ್ಲ, ಸೊ ಆ ಥರ ಏನೂ ಸೆಲೆಬ್ರೇಷನ್ ಮಾಡಲ್ಲ. ಜಸ್ಟ್ ಸಿಂಪಲ್ಲಾಗಿ ಡೈಲಿ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಬೆಳಗ್ಗೆಯಿಂದ ಸ್ವಲ್ಪ ಅದು ಇದು ಕೆಲಸ ಇದ್ದಿದ್ದೆ ಅಲ್ವಾ. ಅದಾದಮೇಲೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆನೂ ಕೂಡ ಮುಗಿಸ್ಕೊಂಡು ಬಂದ್ವಿ. ಅದಕ್ಕೋಸ್ಕರ ಏನೋ ವೀಡಿಯೋಸ್ ಏನೂ ಮಾಡ್ಕೊಂಡಿರಲಿಲ್ಲ. ಬೆಳಗ್ಗೆ ಅಷ್ಟೇ ಸ್ವಲ್ಪ ಪೂಜೆ ಆಗಿರೋದು, ತಿಂಡಿ ಮಾಡ್ತಿರೋದು ಅಷ್ಟೇ ಕ್ಲಿಪ್ಪಿಂಗ್ನ ತಗೊಂಡಿದ್ದೆ. ಸೊ ಅದಾದಮೇಲೆ ಫ್ರೆಶ್ ಅಪ್ ರೆಡಿ ಆಗಿದ್ದೆ ಅಲ್ವಾ. ಸೊ ರೆಡಿ ಆಗಿದ್ದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಸೊ ಪೂಜೆನೂ ಕೂಡ ಮುಗಿಸ್ಕೊಂಡು ನಾವು ಬರೋದೇ ಒಂದು ಹತ್ರ 3:30 ಆಗೋಗ್ಬಿಟ್ಟಿದ್ದು ಅಂತ ಅಂದ್ಕೊತೀನಿ. ಸೊ ಇವಾಗ ಲಾಸ್ಟ್ ವೀಕ್ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ವಾ. ಸೊ ಹಾಗಾಗಿ ಅಲ್ಲಿ ಮತ್ತೆ ಏನು ಅದನ್ನೇ ವೀಡಿಯೋ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ದೇವಸ್ಥಾನದಲ್ಲಿ ಏನೂ ವೀಡಿಯೋಸ್ನ ಮಾಡ್ಕೊಳ್ಳಿಲ್ಲ. ಜಸ್ಟ್ ಹಂಗೆ ವಾಪಸ್ ಹೋಗಿದ್ದು ವಾಪಸ್ ಬಂದ್ವಿ. ಅದಾದಮೇಲೆ ಬಂದಮೇಲೆ ನಾಳೆ ಪೂಜೆಗೆ ಏನೇನು ಬೇಕೋ ನೋಡಿ, ಸೊ ಪ್ರಿಪ್ರೇಷನ್ ಆಗಿರ್ಬೋದು, ಮತ್ತು ನಾಳೆ ಯಾವ ಸ್ಯಾರಿ ಹಾಕ್ಕೊಳ್ಳೋದು, ಸೊ ದೇವಿ ಸ್ಯಾರಿ ಕಲರ್ ಏನು ಬರುತ್ತೆ ನೋಡಿ ಆ ಸ್ಯಾರಿನ ಹಾಕೊಬೇಕು ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು, ಹಾಗೆಯೇ ದೇವ್ರ ಮನೆಯೂ ಕೂಡ ಸ್ವಲ್ಪ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಇವತ್ತು ಪೂಜೆ ಮಾಡೋದಕ್ಕೆ ಎಲ್ಲನೂ ಕ್ಲೀನ್ ಮಾಡಿ ಪೂಜೆನೂ ಮಾಡ್ಕೊಂಡಿದ್ದೆ ಅಲ್ವಾ. ಇವತ್ತು ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆ ಪೂಜೆ ಆಗಿರೋದ್ರಿಂದ ಸಾಧ್ಯವಾದಷ್ಟು ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ. ಸೊ ನಾಳೆ ಬೆಳಗ್ಗೆ ಎದ್ದು ಬೇಗ ಎದ್ಬಿಟ್ಟು ಸ್ವಲ್ಪ ಮನೇನ ಒರೆಸ್ಕೊಂಡ್ರೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಇವಾಗ ಏನಾಗುತ್ತೆ ಎಷ್ಟಾಗುತ್ತೆ ಸೊ ಅಷ್ಟನ್ನು ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇವತ್ತು ಸಿಂಪಲ್ಲಾಗಿ ವ್ಲಾಗ್ನ ಎಂಡ್ ಮಾಡಿಬಿಡೋಣ, ಮತ್ತು ನಾಳೆ ಹೊಸ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಅಂದರೆ ನವರಾತ್ರಿ ಸ್ಪೆಷಲ್ ದಿನದ ಪೂಜೆ ಯಾವ ಥರ ಇತ್ತು ನನ್ನ ಮೊದಲನೇ ದಿನ ಅಂತ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಂಡ್ ಮಾಡ್ತಿದ್ದೀನಿ. ಸೊ ಯಾರೆಲ್ಲ ನವರಾತ್ರಿ ಪೂಜೆನ ಮಾಡ್ತಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಇವತ್ತು ನಂದು ಸಿಂಪಲ್ ಡೇ ರೋಟೀನ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಸಿಂಪಲ್ಲಾಗಿ ಎಂಡ್ ಮಾಡ್ತಿದ್ದೀನಿ ಇವತ್ತು ವ್ಲಾಗ್ನ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನವರಾತ್ರಿ ಸ್ಪೆಷಲ್ 11 ದಿನದ ವಿಡಿಯೋ ಜೊತೆ ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.